ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ನಾರ್ಮಲ್ ಆಗಿ ನಮ್ಮ ಮಾರ್ನಿಂಗ್ ರುಟೀನ್ ಸ್ವಲ್ಪ ಕೆಟ್ಟದಾಗೆ ಇರುತ್ತೆ. ಎದ್ ಕೂಡಲೇ ಫೋನ್ ನೋಡ್ತೀವಿ, ರ್ಯಾಂಡಮ್ ಆಗಿ ಸೋಷಿಯಲ್ ಮೀಡಿಯಾವನ್ನ ಸ್ಕ್ರೋಲ್ ಮಾಡ್ತೀವಿ. ಇವ್ರು ಏನ್ ಸ್ಟೇಟಸ್ ಹಾಕಿದ್ದಾರೆ, ಅವ್ರೇನ್ ಸ್ಟೇಟಸ್ ಹಾಕಿದ್ದಾರೆ, ಎಲ್ಲವನ್ನ ಚೆಕ್ ಮಾಡ್ಕೊಂಡು ನಾವು ಯೂಶುವಲ್ ಆಗಿ ಫ್ರೆಶ್ ಅಪ್ ಆಗಿ ನಮ್ಮ ಆಫೀಸ್ಗೆ ಅಥವಾ ಸ್ಕೂಲ್ ಕಾಲೇಜ್ಗೆ ಹೊರಟೋಗ್ತೀವಿ. ನಮ್ಮಿಂದ ಪ್ರೊಡಕ್ಟಿವ್ ಆಗಿ ಇರಕ್ಕಾಗ್ತಾ ಇಲ್ಲ, ಫೋಕಸ್ಡ್ ಆಗಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಈ ರೀತಿ ಫೀಲ್ ಮಾಡ್ತೀವಿ. ಇದರಿಂದ ಒಂದು ಒಳ್ಳೆಯ ಮಾರ್ನಿಂಗ್ ರುಟೀನ್ ಇದ್ರೆ ಆ ರುಟೀನ್ ನ ಫಾಲೋ ಮಾಡಿದ ನಂತರ ನಮ್ಮಿಂದ ಸಕ್ಸಸ್ಫುಲ್ ಆಗಿ ಚೇಂಜ್ ಆಗಕ್ಕಾಗತ್ತೆ ಅನ್ಕೋತೀವಿ. ನಮ್ಮ ಚಾನಲ್ ಅಲ್ಲಿ 5am ಕ್ಲಬ್, ಮಿರಾಕಲ್ ಮಾರ್ನಿಂಗ್ ಈ ರೀತಿ ಬುಕ್ಸ್ ನ ಸಮ್ಮರಿಯನ್ನ ಅಪ್ಲೋಡ್ ಮಾಡಿದೀವಿ. ಅದರಲ್ಲಿ ಎಕ್ಸರ್ಸೈಸ್, ಮೆಡಿಟೇಷನ್, ರೀಡಿಂಗ್, ರೈಟಿಂಗ್, ಯೋಗ, ಅಫರ್ಮೇಷನ್ ಅನ್ನ ಫಾಲೋ ಮಾಡಬೇಕು, ವಿಜುವಲೈಸ್ ಮಾಡಬೇಕು ಅಂತ ಸುಮಾರು ವಿಷಯಗಳನ್ನ ನಾನು ಹೇಳಿದೀನಿ. ಆದ್ರೆ ನೀವು ಒಂದು ನಾರ್ಮಲ್ ಆದ ಮನುಷ್ಯನಾಗಿ ಯೋಚನೆ ಮಾಡಿ ನೋಡಿ, ಈ ರೀತಿ ಮಾರ್ನಿಂಗ್ ರುಟೀನ್ ಅನ್ನ ಫಾಲೋ ಮಾಡೋದಕ್ಕೆ ಕಾರಣನೇ ನಾವು ಫೋಕಸ್ಡ್ ಆಗಿ ಪ್ರೊಡಕ್ಟಿವ್ ಆಗಿ ನಮ್ಮ ಕೆಲಸವನ್ನ ಮಾಡಬೇಕು ಅನ್ನೋ ರೀಸನ್ ಇಂದ. ನಿಮ್ಗೆ ಅಭ್ಯಾಸನ ಇಲ್ದೇ ಇರೋ ಮಾರ್ನಿಂಗ್ ಎದ್ದ ಕೂಡಲೇ ಮೆಡಿಟೇಷನ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಓದ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಈ ರೀತಿ ನಿಮ್ಗೆ ಅಭ್ಯಾಸನ ಇಲ್ದೆ ಸುಮಾರು ವಿಷಯಗಳನ್ನ ಮಾಡ್ಬಿಟ್ಟು ನಂತರ ನೀವು ಮಾಡ್ಬೇಕಾದ ಆ ವರ್ಕ್ ಅನ್ನ ಮಾಡ್ಬೇಕಾದ್ರೆ ಹೊಸದಾಗಿ ಈ ವಿಷಯವನ್ನ ಮಾಡೋರಿಗೆ ತುಂಬಾ ಟಯರ್ಡ್ ಅನ್ಸುತ್ತೆ. ಆಲ್ರೆಡಿ ಇಷ್ಟು ವರ್ಕ್ ಅನ್ನ ಮಾಡಾಯ್ತು, ಮತ್ತೆ ಇದನ್ನ ಕೂಡ ಮಾಡ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಇದರಿಂದ ಆಕ್ಚುಲ್ ಆಗಿ ವರ್ಕ್ ಅಲ್ಲಿ ಕೂರ್ಬೇಕಾದ್ರೆ ನಾವು ಆಕ್ಟಿವ್ ಆಗಿ ನಮ್ಮ ಬ್ರೈನ್ ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಅನ್ನುವಾಗ ನಮ್ಗೆ ನಿದ್ದೆ ಕೂಡ ಬರಬಹುದು. ಆದ್ರಿಂದನೇ ಹೊಸದಾಗಿ ಟ್ರೈ ಮಾಡೋರು ಆಕ್ಚುಲ್ ಆಗಿ ಈ ರೂಟೀನ್ ಎಲ್ಲ ಲಾಂಗ್ ಟರ್ಮ್ ಗೆ ಬೆನಿಫಿಟ್ ಅನ್ನ ಕೊಟ್ಟರು ಕೂಡ ಅದನ್ನ ಫಾಲೋ ಮಾಡದೆ ಕ್ವಿಟ್ ಮಾಡ್ಬಿಡ್ತಾರೆ. ಅಂದ್ರೆ ಈ ಬುಕ್ ಅಲ್ಲಿ ಹೇಳಿರೋ ರೂಟೀನ್ಸ್ ಎಲ್ಲ ವೇಸ್ಟಾ? ಯೂಟ್ಯೂಬ್ ಅಲ್ಲಿ ಸಕ್ಸಸ್ಫುಲ್ ಆದ ಪೀಪಲ್ಸ್ ಮಾತ್ರ ಇದನ್ನ ಫಾಲೋ ಮಾಡ್ತಾರೆ, ಅದೆಲ್ಲ ಫಾಲೋ ಮಾಡ್ತಾರೆ. ಈ ರೀತಿ ಸುಮಾರು ಜನ ವಿಡಿಯೋಸ್ ಅನ್ನ ಹಾಕ್ತಾ ಇದಾರಲ್ಲ, ಅವರು ಅವರ ರೂಟೀನ್ಸ್ ಅನ್ನ ಸೂಪರ್ ಆಗಿ ವಿಡಿಯೋ ತೆಗೆದು ಅಪ್ಲೋಡ್ ಮಾಡ್ತಾರಲ್ಲ, ಅದೆಲ್ಲವೂ ಕೂಡ ಬರೀ ವಿಡಿಯೋಗೋಸ್ಕರನ ಅಂತ ನೀವ್ ಕೇಳಿದ್ರೆ ಅದರಲ್ಲಿ ಅರ್ಧ ವಿಷಯ ನಿಜವಾಗಿರುತ್ತೆ, ಮತ್ತೆ ಅರ್ಧ ವಿಷಯಗಳು ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತ ಇರುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಎಕ್ಸರ್ಸೈಸ್, ಮೆಡಿಟೇಷನ್, ಅಫರ್ಮೇಷನ್, ವಿಜುವಲೈಸೇಷನ್ ನಾವು ಏನ್ ಮಾಡ್ಬೇಕು ಅಂತ ಬರೆಯೋ ವಿಷಯವೆಲ್ಲ ನಮ್ಗೆ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಓವರ್ ಆಲ್ ಆಗಿ ಕೆಲಸದಲ್ಲಿ ಮಾತ್ರ ಫೋಕಸ್ ಮಾಡದೆ ನಮ್ಮ ಹೆಲ್ತ್ ಅನ್ನು ಕೂಡ ಇಂಪ್ರೂವ್ ಮಾಡಿ ನಮ್ಮನ್ನ ಆಲ್ರೌಂಡರ್ ಆಗಿ ಚೇಂಜ್ ಮಾಡುತ್ತೆ. ಸುಮಾರು ಟಾಪ್ ಪರ್ಫಾರ್ಮರ್ಸ್ ಎಲ್ಲ ಇದನ್ನೇ ಫಾಲೋ ಮಾಡ್ತಾರೆ. ಇದೆಲ್ಲವೂ ಕೂಡ ಅವರ ಡೈಲಿ ಹ್ಯಾಬಿಟ್ ಆಗಿ ಬದಲಾಗಿದ್ರಿಂದ ಈ ವಿಷಯಗಳನ್ನ ಮಾಡಿ ಅವರು ವರ್ಕ್ ಮಾಡೋದು ಅವರಿಗೆ ನ್ಯಾಚುರಲ್ ಆಗಿ ಆಗೋ ರೀತಿ ಇರುತ್ತೆ. ಆದ್ರೆ ಹೊಸದಾಗಿ ಮಾಡೋದಕ್ಕೆ ಪ್ರಯತ್ನ ಪಡೋರು, ಅಷ್ಟರ ಮಟ್ಟಿಗೆ ವಿಲ್ ಪವರ್ ಇಲ್ದೇ ಇರೋರು, ಇದು ಒಂದು ಹ್ಯಾಬಿಟ್ ಆಗಿ ಬದಲಾಗೋ ತನಕ ಈ ರುಟೀನ್ ಮಾಡೋದು ತುಂಬಾ ದೊಡ್ಡ ಕೆಲಸವನ್ನ ಮಾಡೋ ಹಾಗಿರುತ್ತೆ. ಅವರು ಆಕ್ಚುಲ್ ಆಗಿ ಫೋಕಸ್ಡ್ ಆಗಿ ಪ್ರೊಡಕ್ಟಿವ್ ಆಗಿ ಇರೋ ಬದಲು ಅದಕ್ಕೆ ಆಪೋಸಿಟ್ ಆಗಿ ಇರ್ತಾರೆ. ಆದ್ರಿಂದ ಇಂಟೆನ್ಸ್ ಫೋಕಸ್, ಫ್ಲೋ ಸ್ಟೇಟಸ್ ಅನ್ನ ಅಚೀವ್ ಮಾಡಿ ಕೆಲಸ ಮಾಡೋದಿಕ್ಕೆ ಇದಕ್ಕಿಂತ ಬೆಟರ್ ಆಪ್ಷನ್ ಇದೆಯಾ ಅಂತ ಕೇಳಿದ್ರೆ ಇದೆ. ಅದು ಏನಂದ್ರೆ ನಾವು ನಿದ್ದೆ ಮಾಡಿ ಎದ್ದ ತಕ್ಷಣ ನಮ್ಮ ಬ್ರೈನ್ ಫ್ರೆಶ್ನೆಸ್ ಅನ್ನ ಟ್ಯಾಪ್ ಮಾಡೋದು. ನಿಮ್ಗಿದು ಅರ್ಥ ಆಗಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಬ್ರೈನ್ ಅನ್ನ ನೀವು ನಿದ್ದೆ ಮಾಡಿ ಎದ್ಮೇಲೆ ಒಂದು ಫುಲ್ಲಿ ಚಾರ್ಜ್ಡ್ ಬ್ಯಾಟ್ರಿಯಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಅನ್ನೋ ಈ ಡಿವೈಸ್ ಬಂದು ಆ ಬ್ಯಾಟ್ರಿ ಫುಲ್ ಆಗಿರ್ಬೇಕಾದ್ರೇನೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಬ್ಯಾಟ್ರಿ ಲೋ ಆಗ್ತಾ ಆಗ್ತಾ ಲೇಜಿಯಾಗಿ ಬದಲಾಗುತ್ತೆ. ಸೊ ಯೂಶುವಲ್ ಆಗಿ ಎಲ್ರು ಮಾಡೋ ಹಾಗೆ ಈ ಮಾರ್ನಿಂಗ್ ರುಟೀನ್ ನ ಫಾಲೋ ಮಾಡ್ಕೊಂಡು ಬ್ಯಾಟ್ರಿ ಲೋ ಆದ ನಂತರ ನಿಮ್ಮ ವರ್ಕ್ ಅನ್ನ ಸ್ಟಾರ್ಟ್ ಮಾಡದೆ ಬ್ರೈನ್ ಅನ್ನೋ ಬ್ಯಾಟ್ರಿ ಫುಲ್ ಆಗಿ ಫ್ರೆಶ್ ಆಗಿ ಇರ್ಬೇಕಾದ್ರೇನೆ ಅದನ್ನ ನಿಮ್ಮ ಮುಖ್ಯವಾದ ಕೆಲಸವನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಒಂದು ರುಟೀನ್ ನ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಒಂದು 1 to 2 hours ಈ ರುಟೀನ್ ನ ಮುಗಿಸ್ಬೇಕಂತಾನೆ ಟೈಮ್ ಅನ್ನ ವೇಸ್ಟ್ ಮಾಡದೆ ನಿಮ್ಮ ಕೆಲಸವನ್ನ ಮುಗಿಸೋದಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಅದನ್ನ ಮಾಡಿ. ಇಲಾನ್ ಮಸ್ಕ್ ರೀತಿ ಬಿಲಿಯನರ್ಸ್ ಎಲ್ಲ ಅಥವಾ ದೊಡ್ಡ ದೊಡ್ಡ ಮಲ್ಟಿ ಮಿಲಿಯನರ್ಸ್ ಎಲ್ಲ ನನ್ನ ಮಾರ್ನಿಂಗ್ ರುಟೀನ್ ಅನ್ನ ಫಾಲೋ ಮಾಡಿಲ್ಲ, ಇವತ್ತು ಬೈಸಿಪ್ ಕಲ್ಸು ಸ್ಕ್ವಾಟ್ಸ್ ಹೊಡಿಯೋದನ್ನ ಮರ್ತ್ಬಿಟ್ಟೆ, ಅದರಿಂದ ನನ್ನ ಕೆಲಸನೇ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂತ ನೀವು ಅನ್ಕೊಂಡಿದೀರಾ? ಇಲ್ಲ ತಾನೆ? ಆದ್ರಿಂದ ಮಾರ್ನಿಂಗ್ ರುಟೀನ್ಗೆ ಓವರ್ ಆಗಿ ಪ್ರಯಾರಿಟಿಯನ್ನ ಕೊಡದೆ ನಿಮ್ಮ ಮಾರ್ನಿಂಗ್ ರುಟೀನ್ ನ ಫಸ್ಟ್ ಗೋಲ್ ಏನು, ನಿಮ್ಮ ಮುಖ್ಯವಾದ ಕೆಲಸವನ್ನ ಪ್ರೊಡಕ್ಟಿವ್ ಆಗಿ ಫೋಕಸ್ಡ್ ಆಗಿ ಮುಗಿಸೋದು. ಆ ವಿಷಯದಲ್ಲಿ ನಾವು ಫೋಕಸ್ ಮಾಡದೆ ಒಳ್ಳೆ ವಿಷಯ ಆಗಿರುತ್ತೆ. ಯಾಕಂದ್ರೆ ನೀವೇ ಯೋಚನೆ ಮಾಡಿ, ನೀವು ಫಿಟ್ನೆಸ್ ಮತ್ತೆ ವರ್ಕೌಟ್ ರಿಲೇಟೆಡ್ ಆಗಿ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಎದ್ಕೊಳ್ಳಿ ನಿಮ್ಮ ವರ್ಕೌಟ್ಸ್ ಅನ್ನ ಕಂಪ್ಲೀಟ್ ಮಾಡೋದು ಇಲ್ಲ ರುಟೀನ್ ಅನ್ನ ಮುಗಿಸೋದು ನಿಮ್ಮ ಮೊದಲ ಪ್ರಯಾರಿಟಿ. ನೀವು ಬೇರೆ ಯಾವ್ದಾದ್ರು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನೀವೊಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕು, ಒಬ್ಬ ಸ್ಟೂಡೆಂಟ್ ಆಗಿ ಎಕ್ಸಾಮ್ ಗೆ ಓದ್ಬೇಕು, ಒಂದು ಆಫೀಸ್ ಗೋರ್ ಆಗಿ ಈ ಪ್ರೆಸೆಂಟೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಈ ರೀತಿ ವಿಷಯಗಳು ನಿಮ್ಗೆ ಪ್ರಯಾರಿಟಿ ಆಗಿ ಇದೆ ಅಂದ್ರೆ ಇದಕ್ಕೆ ನಿಮ್ಮ ಬ್ರೈನ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಬೇಕಾಗತ್ತೆ. ಬೇರೆ ಫೀಲ್ಡ್ ಆಫ್ ವರ್ಕ್ ಇಂತ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಈ ಕಾರಣದಿಂದ ನಿಮ್ಮ ಬ್ರೈನ್ ನಿದ್ದೆ ಮಾಡಿದ್ಮೇಲೆ ಫ್ರೆಶ್ ಆಗಿ ಇರ್ಬೇಕಾದ್ರೆ ಅದರ ಕಾಗ್ನಿಟಿವ್ ಲೋಡು ಕಮ್ಮಿಯಾಗಿ ಇರ್ಬೇಕಾದ್ರೆ ನೀವು ನಿಮ್ಮ ಫ್ಲೋ ಸ್ಟೇಟ್ ಅಥವಾ ಡೀಪ್ ವರ್ಕ್ ಅನ್ನ ಅಚೀವ್ ಮಾಡಿ ವರ್ಕ್ ಮಾಡೋದು ತುಂಬಾ ಈಸಿ. ತುಂಬಾ ಬ್ರೈನ್ ರಿಲೇಟೆಡ್ ಸ್ಟಡೀಸ್ ಅಲ್ಲಿ ನಾವು ನಿದ್ದೆ ಮಾಡಿ ಎದ್ದು ಸ್ಪೆಂಡ್ ಮಾಡೋ ಫಸ್ಟ್ 5 ಮಿನಿಟ್ ನ್ಯಾಚುರಲ್ ಆಗಿ ಫ್ಲೋ ಸ್ಟೇಟ್ ಅನ್ನ ಅಚೀವ್ ಮಾಡೋದಕ್ಕೆ
ತುಂಬಾ ಈಸಿಯಾಗಿರೋ ಒಂದು ಟೈಮ್ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಬ್ರೈನ್ ಅಲ್ಲಿ ನಿದ್ದೆ ಮಾಡ್ಬೇಕಾದ್ರೆ ಉಂಟಾಗೋ ಥೀಟಾ ಮತ್ತೆ ಡೆಲ್ಟಾ ವೇವ್ಸ್ ಬಂದು ಈ ಫ್ಲೋ ಸ್ಟೇಟ್ ಅನ್ನ ಅಚೀವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡತ್ತಂತೆ. ನೀವು ನಿದ್ದೆ ಮಾಡಿ ಎದ್ದು ಸ್ಪೆಂಡ್ ಮಾಡೋ ಫಸ್ಟ್ 15 to 20 ಮಿನಿಟ್ಸ್ ಈ ಥೀಟಾ ಮತ್ತೆ ಡೆಲ್ಟಾ ವೇವ್ಸ್ ಒಂದ್ ರೀತಿ ಟ್ರಾನ್ಸಿಷನ್ ಅವಸ್ಥೆಯಲ್ಲಿ ಇರುತ್ತೆ. ಆ ರೀತಿ ಒಂದು ಕಾಮಾದ ಸ್ಟೇಟ್ ಅಲ್ಲಿ ನಿಮ್ಮ ಬ್ರೈನ್ ಇರ್ಬೇಕಾದ್ರೆ ನೀವು ಮುಗಿಸಬೇಕಾದ ಮುಖ್ಯವಾದ ಕೆಲಸವನ್ನ ತೆಗೆದು ಮಾಡ್ಬಿಟ್ರೆ ಅದತ್ರ ಲಿಮಿಟ್ಲೆಸ್ ಮೂವಿಯಲ್ಲಿ ತೋರಿಸೋ ಹಾಗೆ ನಾವೊಂದು ಫ್ಲೋ ಸ್ಟೇಟ್ ಅಲ್ಲಿ ವರ್ಕ್ ಮಾಡಕ್ಕಾಗತ್ತೆ. ಯಾವ್ದಾರೋ ಒಂದು ವಿಷಯದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಟೈಮೇ ಹೋಗೋದು ಗೊತ್ತಿಲ್ಲದೆ ತುಂಬಾ ಫೋಕಸ್ ಆಗಿ ವರ್ಕ್ ಮಾಡೋ ಹಾಗೆ ನೀವು ಫೀಲ್ ಮಾಡಿದೀರಾ. ಆ ರೀತಿ ಲೆವೆಲ್ ಆಫ್ ಒಂದು ಫೋಕಸ್ ವರ್ಕ್ ಅನ್ನೇ ನಾವು ಈ ಟೈಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಈಸಿಯಾಗಿ ಅಚೀವ್ ಮಾಡಬಹುದು. ಸೊ ಆ ರೀತಿ ಒಂದು ಫೀಲಿಂಗ್ ಅನ್ನ ನೀವು ವರ್ಕ್ ಮಾಡೋ ಎಲ್ಲಾ ವಿಷಯದಲ್ಲಿ ತಗೊಂಡ್ಬಂದ್ರೆ ನೀವು ಮಾಡೋ ಎಲ್ಲಾ ವರ್ಕ್ ಕೂಡ ಕ್ವಾಲಿಟಿ ಔಟ್ಪುಟ್ ಆಗಿ ಬರುತ್ತೆ. ಸೊ ಯಾವ್ದಾದ್ರು ಒಂದು ಮುಖ್ಯವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅಧಿಕವಾದ ಫೋಕಸ್ ಡಿಮ್ಯಾಂಡಿಂಗ್ ವರ್ಕ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಿದ್ದೆ ಮಾಡಿ ಇದ್ಮೇಲೆ ಸ್ಪೆಂಡ್ ಮಾಡೋ ಆ ಫಸ್ಟ್ ಫ್ಯೂ ಮಿನಿಟ್ಸ್ ಅದಕ್ಕೆ ಬೆಸ್ಟ್ ಟೈಮ್ ಆಗಿರುತ್ತೆ. ಈ ಸೀಕ್ರೆಟ್ ಹ್ಯಾಕ್ ನಿಮ್ಗೆ ಗೊತ್ತಾಗಿದ್ರಿಂದ ಈ ಟೈಮ್ ಅನ್ನ ನೀವು ಮ್ಯಾಕ್ಸಿಮಮ್ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದಿನ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ದೊಡ್ಡ ರುಟೀನ್ ಅನ್ನ ನೀವು ಫಾಲೋ ಮಾಡ್ಬಿಟ್ಟು ಆ ರುಟೀನ್ ಒಂದು ಕೆಲಸದ ರೀತಿ ನೋಡೋ ಆ ಫೀಲಿಂಗ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಹಿಂದಿನ ದಿನ ನೈಟೇ ನೀವು ಬೆಳಿಗ್ಗೆ ಯಾವ ವಿಷಯವನ್ನ ಫಸ್ಟ್ ಮಾಡ್ತೀರೋ ಅದನ್ನ ನಿಮ್ಮ ಜರ್ನಲ್ ಅಲ್ಲಿ ಕ್ಲಿಯರ್ ಆಗಿ ನೋಟ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಯಾವುದೇ ಒಂದು ವಿಷಯವನ್ನ ಯೋಚನೆ ಮಾಡದೆ ಈ ವಿಷಯದಲ್ಲಿ ನಾನು ವರ್ಕ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನೀವು ನಿದ್ದೆ ಮಾಡಿ. ನೀವು ಈ ರೀತಿ ಒಂದು ಮೈಂಡ್ ಸೆಟ್ ಅಲ್ಲಿ ನಿದ್ದೆ ಮಾಡಿದ್ರೆ ಮಾರ್ನಿಂಗ್ ನೀವು ಇಟ್ಟ ಅಲಾರಾಮೇ ಹೊಡೆಯಕ್ಕಿಂತ ಮುಂಚೆ ನಿಮ್ಮ ಇಂಟರ್ನಲ್ ಕ್ಲಾಕ್ ನಿಮ್ಮನ್ನ ಆಟೋಮೆಟಿಕ್ ಆಗಿ ಎಬ್ಸಿ ಆ ಕೆಲಸವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾರ್ನಿಂಗ್ ಎದ್ದು ಫೋನ್ ನೋಡ್ಬಿಟ್ಟು ಹಾಗೆ ಹೀಗೆ ಅಂತ ಟೈಮ್ ನ ವೇಸ್ಟ್ ಮಾಡದೆ ಹಾಗೆ ಹೇಳಿ ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಒಂದು ಹಾಟ್ ವಾಟರ್ ಕ್ಯಾನ್ ಅನ್ನ ಪಕ್ಕದಲ್ಲೇ ಹಾಗೆ ಇಟ್ಬಿಟ್ಟು ನಿಮ್ಮ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿ. ಸ್ಟೂಡೆಂಟ್ ಆಗಿದ್ರೆ ಬೇಗ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಒಬ್ಬ ಅಡಲ್ಟ್ ಆಗಿದ್ರೆ ನಿಮ್ಮ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಬ್ರೈನ್ ವೇವ್ಸ್ ಆ ಥೀಟಾ ಡೆಲ್ಟಾ ಟ್ರಾನ್ಸಿಷನ್ ಇರಬೇಕಾದ್ರೆ ಆ ಫ್ಲೋ ಸ್ಟೇಟ್ ಅನ್ನ ಟ್ಯಾಪ್ ಮಾಡಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಲೋಕ ಫ್ರೆಶ್ ಅಪ್ ಆಗಿ ನಿದ್ದೆಯಿಂದ ಹೇಳೋ ಸಮಯಕ್ಕಿಂತ ಮುಂಚೆನೆ ನೀವು ಆ ದಿನಕ್ಕೆ ಬೇಕಾದ 70 to 80% ಅನ್ನ ನೀವು ಕಂಪ್ಲೀಟ್ ಮಾಡಿರ್ತೀರಾ. ಈ ರೀತಿ ಬೆಳಿಗ್ಗೆನೆ ಆ ಫ್ಲೋ ಸ್ಟೇಟ್ ಅನ್ನ ಟ್ಯಾಪ್ ಮಾಡಿ ಡಿಪಾಕ್ಸಿಷನ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಲೈಫ್ ಅಲ್ಲಿ ಹೆಲ್ತ್ ಮತ್ತೆ ವೆಲ್ ಬೀಯಿಂಗ್ ಗೋಸ್ಕರ ಪ್ರಯಾರಿಟಿ ಕೊಡೋ ರೀತಿ ವರ್ಕೌಟ್ ಮಾಡೋದು, ಕೋಲ್ಡ್ ಶವರ್ ತಗೊಳೋದು, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಈ ರೀತಿ ನಿಮ್ಮ ಪೀಕ್ ಪರ್ಫಾರ್ಮೆನ್ಸ್ ನ ರಿಕವರಿಯನ್ನ ಕಂಪ್ಲೀಟ್ ಮಾಡಬಹುದು. ನಿಮ್ಮ ಹೆಲ್ತ್ ಮತ್ತೆ ಪರ್ಫಾರ್ಮೆನ್ಸ್ ಕೂಡ ನೀವು ಪ್ರಯಾರಿಟಿ ಕೊಡಬಹುದು. ಈ ರೀತಿ ಒಂದು ರುಟೀನ್ ನ ಹ್ಯಾಬಿಟ್ ಆಗಿ ಬದಲಾಯಿಸಬಹುದು. ನಿಮ್ಮ ಡಿಪಾಕ್ಸಿಷನ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟು ನಿಮ್ಮ ರೆಸ್ಟ್ ಮತ್ತೆ ರಿಕವರಿ ಫೇಸ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಬ್ಯಾಲೆನ್ಸ್ ಇರೋ ಟೈಮ್ ಅಲ್ಲಿ ಈ ಲೋಕದಲ್ಲಿರೋ ಎಲ್ಲರೂ ಕೂಡ ಸ್ಟ್ರೆಸ್ಫುಲ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಬೆಳಿಗ್ಗೆ ಮುಂಚೆನೆ ಈ ಸಮಸ್ಯೆ ಬಂತು ಆ ಸಮಸ್ಯೆ ಬಂತು ಅಂತ ಅವ್ರ ಲೈಫ್ ಅಲ್ಲಿ ನಡೆಯೋ ಎಲ್ಲದಕ್ಕೂ ರಿಯಾಕ್ಟ್ ಮಾಡದೆ ನೀವು ರಿಲ್ಯಾಕ್ಸ್ ಆಗಿ ಕಾಮ್ ಆಗಿ ನೀವು ಆ ದಿನದಲ್ಲಿ ಕಂಪ್ಲೀಟ್ ಮಾಡೋ ಬ್ಯಾಲೆನ್ಸ್ ವರ್ಕ್ ಅನ್ನ ಪೀಸ್ಫುಲ್ ಆಗಿ ಮಾಡಕ್ಕಾಗತ್ತೆ. ಮತ್ತೆ ನೈಟು ನಿದ್ದೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜರ್ನಲ್ ನ ತಗೊಂಡು ನೆಕ್ಸ್ಟ್ ಡೇ ಪ್ಲಾನ್ ಅನ್ನ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೇ ಫ್ಲೋ ಸ್ಟೇಟ್ ಅಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಬಹುದು. ಕನ್ಸಿಸ್ಟೆಂಟ್ ಆಗಿ ಈ ರುಟೀನ್ ನ ಫಾಲೋ ಮಾಡೋದ್ರಿಂದ ನೀವು ಇರೋದ್ರಲ್ಲೇ ಬೆಸ್ಟ್ ಔಟ್ಪುಟ್ ಅನ್ನ ಕೊಡಬಹುದು. ಮಾರ್ನಿಂಗ್ ನ ಫಸ್ಟ್ 3 hours ನಮ್ಮ ಕರಿಯರ್ ನ ಸಕ್ಸಸ್ ಅಥವಾ ಫೇಲ್ಯೂರ್ ಅನ್ನ ಡಿಸೈಡ್ ಮಾಡುತ್ತೆ. ಎಲ್ಲರಿಗಿಂತ ನಿಮ್ಮ ಗೇಮ್ ಅಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಅನ್ಕೊಂಡ್ರೆ ಈ ಫ್ಲೋ ಸ್ಟೇಟ್ ಅನ್ನ ಟ್ಯಾಪ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಡೈಲಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಅವತ್ತು ಫಾಲೋ ಮಾಡೋ ಹ್ಯಾಬಿಟ್ಸ್, ಹೆಲ್ತ್ ಮತ್ತೆ ವರ್ಕೌಟ್ ಗೋಲ್ಸ್ ಎಲ್ಲವನ್ನ ಒಂದೇ ಜಾಗದಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ, ನಿಮ್ಮ ಟು ಡು ಲಿಸ್ಟ್ ಮತ್ತೆ ಡೈಲಿ ಆಕ್ಟಿವಿಟೀಸ್ ಎಲ್ಲವನ್ನ ಮೇಂಟೈನ್ ಮಾಡೋದಕ್ಕೆ ಈ ಅಲ್ಟಿಮೇಟ್ ಜರ್ನಲ್ ಅನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇಂದ ತಗೊಳ್ಳಿ. ಆರ್ಡರ್ ನ ಪ್ಲೇಸ್ ಮಾಡಬೇಕಾದ್ರೆ ಫ್ಲೋ ಅನ್ನೋ ಈ ಕೂಪನ್ ಕೋಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ. ಒಂದು ಒಳ್ಳೆಯ ವರ್ಕ್ ಶೆಡ್ಯೂಲ್ ಅನ್ನ ಮುಗಿಸಿದ ನಂತರ ಟಾಪ್ ಪರ್ಫಾರ್ಮೆನ್ಸ್ ರೀತಿ ರಿಕವರಿ ಮಾಡೋದಕ್ಕೆ ಯಾವ್ದೆಲ್ಲ ವಿಷಯ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಈ 5 AM ಕ್ಲಬ್ ಮಿರಾಕಲ್ ಮಾರ್ನಿಂಗ್ ರೀತಿ ಬುಕ್ ಸಮಸ್ಯೆಯನ್ನ ನೀವು ಇಲ್ಲಿ ನೋಡಬಹುದು. ಇಲ್ಲ ಫೋಕಸ್ ಮಾಡೋದನ್ನ ಪ್ರಾಕ್ಟಿಕಲ್ ಆಗಿ ಫೀಲ್ ಮಾಡ್ಬೇಕಂತ ಅನ್ಕೊಂಡ್ರೆ ಈ ವಿಡಿಯೋವನ್ನ ಚೆಕ್ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.